ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ KKRTCಯಿಂದ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗಾಗಿ ಒಂದು ಇನ್ಫಾರ್ಮೇಷನ್ ಬಿಡುಗಡೆಯಾಗಿ ಮಾಡಿದ್ದಾರೆ ನೋಡಿ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಿಂದ ಒಂದು ಇನ್ಫಾರ್ಮೇಷನ್ ಬಿಡುಗಡೆ ಮಾಡಿದ್ದಾರೆ ನೋಡಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಹಾಜರಾಗದ ಅಭ್ಯರ್ಥಿಗಳಿಗೆ ಮತ್ತೊಂದು ಅವಕಾಶ ಕಲ್ಪಿಸಿದ KE ಅಂತ ಕೂಡ ಇಲ್ಲಿ ಮಾಹಿತಿಯನ್ನು ನೀಡಲಾಗಿದೆ ನೋಡಿ. ಇಲ್ಲಿ KKRTCಯಲ್ಲಿ ಖಾಲಿ ಇರತಕ್ಕಂಥ ನಿರ್ವಾಹಕ, ಕಂಡಕ್ಟರ್ ಮತ್ತು ಸಹಾಯಕ ಲೆಕ್ಕಿಗ, ಅಸಿಸ್ಟೆಂಟ್ ಅಕೌಂಟೆಂಟ್ ಹುದ್ದೆಗಳಿಗೆ ಯಾರೆಲ್ಲ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಿದ್ರೆ ಆ ಒಂದು ಅಭ್ಯರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಹಾಜರಾಗಲು ಇಲಾಖೆಯ ಕೊನೆಯದಾಗಿ ಮತ್ತೊಂದು ಸುವರ್ಣಾವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಅಂತ ಕೂಡ ಇಲ್ಲಿ ಮಾಹಿತಿಯನ್ನು ನೀಡಲಾಗಿದೆ ನೋಡಿ. ಹಾಗೆ ನೇಮಕಾತಿಯ ಸಂಸ್ಥೆ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ ನಿಗಮ ಆಗಿರುತ್ತೆ. ಹುದ್ದೆಗೆ ಹೆಸರು ನೋಡಿ ನಿರ್ವಾಹಕ ಮತ್ತು ಸಹಾಯಕ ಲೆಕ್ಕಿಗ ಹುದ್ದೆಗಳಾಗಿರ್ತವೆ. ಅಧಿಸೂಚನೆ ಬಿಡುಗಡೆಯಾದಂಥ ದಿನಾಂಕ 8/10/2025 ಅಧಿಸೂಚನೆ ಬಿಡುಗಡೆಯಾಗಿತ್ತು. ದಾಖಲೆ ಪರಿಶೀಲನೆ ದಿನಾಂಕ ನೋಡಿ 2 ಜುಲೈ 2026 ಏನು ದಾಖಲಾತಿ ಪರಿಶೀಲನೆ ನಡೆಯಲಿದೆ ಅಂತ ಕೊಟ್ಟಿದ್ದಾರೆ ನೋಡಿ. ಹಾಗೆ ಸ್ಥಳ ಕರ್ನಾಟಕ ನೋಡಿ, ನಿಗಮ ಕೇಂದ್ರ ಕಚೇರಿ, ಅಚ್ಚಿಡ್ ಮಾಲ್ ಹಿಂಭಾಗ, ಕಲಬುರಗಿ 585102 ಈ ಒಂದು ಅಡ್ರೆಸ್ಗೆ ನೀವು ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡ್ಕೊಳ್ಬೇಕಾಗತ್ತೆ ಅಂತ ಕೂಡ ಇಲ್ಲಿ ಮಾಹಿತಿಯನ್ನು ನೀಡಲಾಗಿದೆ ನೋಡಿ. ತುಂಬ ಜನ ಅಭ್ಯರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಿರ್ತೀರ, ಆದರೆ ಗೊತ್ತಿರಲ್ಲ ನೋಡಿ. ಈಗ ಏನು ಕಂಪಲ್ಸರಿಯಾಗಿ ದಾಖಲಾತಿ ಪರಿಶೀಲನೆಗೆ ಕರೆಯಲಾಗಿದೆ ಅಂತ ಕೂಡ ಮಾಹಿತಿಯನ್ನು ನೀಡಲಾಗಿದೆ ನೋಡಿ. ಇಲ್ಲಿ ಅಕ್ಟೋಬರ್ನಲ್ಲಿ ತಿಂಗಳಿನಲ್ಲಿ ಹೊರಡಿಸಿದ್ದ ಕಲ್ಯಾಣ ಕರ್ನಾಟಕ APSC ವೃಂದದ ಅಧಿಸೂಚನೆಗಳಿಗೆ ಸಂಬಂಧಪಟ್ಟಂತೆ ಈ ಪ್ರಕಟಣೆ ಹೊರಡಿಸಲಾಗಿದೆ ಅಂತ ಕೂಡ ಇಲ್ಲಿ ಮಾಹಿತಿಯನ್ನು ನೀಡಲಾಗಿದೆ ನೋಡಿ. ಗೈರು ಹಾಜರಾದ ಅಭ್ಯರ್ಥಿಗಳಿಗೆ ಕೊನೆಯ ಅವಕಾಶ ನೀಡಲಾಗಿದೆ ಅಂತ ಕೂಡ ಕೊಟ್ಟಿದ್ದಾರೆ ನೋಡಿ. ಜೂನ್ 16ರಿಂದ 19ರವರೆಗೆ ಮೂಲ ದಾಖಲಾತಿ ಪರಿಶೀಲನೆಗೆ ಯಾವುದೇ ಕಾರಣಗಳಿಂದ ಹಾಜರಾಗಲು ಸಾಧ್ಯವಾಗದ ಅಭ್ಯರ್ಥಿಗಳಿಗೆ ಕೊನೆಯ ಅವಕಾಶ ನೀಡಲಾಗಿದೆ ಅಂತ ಕೂಡ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ಭರ್ತಿಗೆ ಹೊಸ ಅಭ್ಯರ್ಥಿಗಳನ್ನು ಸಹ ಮೂಲ ದಾಖಲಾತಿ ಪರಿಶೀಲನೆಗೆ ಕರೆಯಲಾಗಿದೆ ಅಂತ ಕೊಟ್ಟಿದ್ದಾರೆ ನೋಡಿ. ಎಲ್ಲ ಅಭ್ಯರ್ಥಿಗಳು ಹೋಗಿಲ್ಲ, ಆ ಒಂದು ಅಭ್ಯರ್ಥಿಗಳು ಈಗ ಹೋಗಿ ನಿಮ್ಮ ದಾಖಲಾತಿ ಪರಿಶೀಲನೆಗಳನ್ನು ಮಾಡಿಸ್ಕೊಳ್ಬೇಕಾಗಿ ಈ ಒಂದು ನಿಗಮದಿಂದ ಇನ್ಫಾರ್ಮೇಷನ್ನ ಬಿಡುಗಡೆ ಮಾಡಿದ್ದಾರೆ ನೋಡಿ. ಹಾಗೆ ಜುಲೈ 2ರಂದೇ ಕಡ್ಡಾಯವಾಗಿ ಹಾಜರಾಗಬೇಕು ಅಂತ ಕೂಡ ಇಲಾಖೆ ಸ್ಪಷ್ಟವಾಗಿ ಹೇಳಿದೆ. ಹಾಗೇನು ದಾಖಲಾತಿ ಪರಿಶೀಲನೆಗೆ ಹೋಗುವಾಗ ಅಂದರೆ ತರಬೇಕಾದ ಒಂದು ಅಗತ್ಯ ದಾಖಲಾತಿಗಳನ್ನು ನೋಡೋದಾದರೆ ಜುಲೈ 2ರಂದು ಕಲಬುರಗಿ ಕೇಂದ್ರ ಕಚೇರಿಗೆ ಹೋಗುವಾಗ ತಮ್ಮ ಎಲ್ಲ ಮೂಲ ದಾಖಲೆಗಳು, ಒರಿಜಿನಲ್ ಡಾಕ್ಯುಮೆಂಟ್ಸ್, ಜೆರಾಕ್ಸ್ ಪ್ರತಿಗಳನ್ನು ಕೂಡ ಕೊಂಡೊಯ್ಯಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಆನ್ಲೈನ್ ಅರ್ಜಿ ನಮೂನೆ, ಅಪ್ಲಿಕೇಶನ್ ಪ್ರಿಂಟ್ಔಟು, SLC ಅಂಕಪಟ್ಟಿ, PUC ಅಥವಾ ಹುದ್ದೆಗೆ ನಿಗದಿಪಡಿಸಿದ ವಿದ್ಯಾರ್ಹತೆ ಅಂಕಪಟ್ಟಿ, ಚಾಲ್ತಿಯಲ್ಲಿರುವ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ, ಕಲ್ಯಾಣ ಕರ್ನಾಟಕ ಮೀಸಲಾತಿ ಪ್ರಮಾಣಪತ್ರ ಹಾಗೂ ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಪ್ರಮಾಣಪತ್ರ, ಗುರುತಿನ ಚೀಟಿ, ಆಧಾರ್ ಕಾರ್ಡ್ ಅಥವಾ ವೋಟಿಂಗ್ ID ಅಥವಾ ಡ್ರೈವಿಂಗ್ ಲೈಸೆನ್ಸು, ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರಗಳು ಇಷ್ಟನ್ನು ತೆಗೆದುಕೊಂಡು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾಗತ್ತೆ. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ನೋಡಿ. ನೀವು ವರ್ಕಿಂಗ್ ಅವರ್ಸ್ನಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ಇಲಾಖೆಯ ವೆಬ್ಸೈಟನ್ನು ಕೂಡ ಚೆಕ್ ಮಾಡ್ಕೊಳ್ಬಹುದಾಗಿರುತ್ತೆ. ಸ್ನೇಹಿತರೆ, KKRTCಯಿಂದ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗಾಗಿ ಒಂದು ಇನ್ಫಾರ್ಮೇಷನ್ ಬಿಡುಗಡೆಯಾಗಿ ಮಾಡಿದ್ದಾರೆ ನೋಡಿ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಿಂದ ಒಂದು ಇನ್ಫಾರ್ಮೇಷನ್ ಬಿಡುಗಡೆ ಮಾಡಿದ್ದಾರೆ ನೋಡಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಹಾಜರಾಗದ ಅಭ್ಯರ್ಥಿಗಳಿಗೆ ಮತ್ತೊಂದು ಅವಕಾಶ ಕಲ್ಪಿಸಿದ KE ಅಂತ ಕೂಡ ಇಲ್ಲಿ ಮಾಹಿತಿಯನ್ನು ನೀಡಲಾಗಿದೆ ನೋಡಿ. ಇಲ್ಲಿ KKRTCಯಲ್ಲಿ ಖಾಲಿ ಇರತಕ್ಕಂಥ ನಿರ್ವಾಹಕ, ಕಂಡಕ್ಟರ್ ಮತ್ತು ಸಹಾಯಕ ಲೆಕ್ಕಿಗ, ಅಸಿಸ್ಟೆಂಟ್ ಅಕೌಂಟೆಂಟ್ ಹುದ್ದೆಗಳಿಗೆ ಯಾರೆಲ್ಲ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಿದ್ರೆ ಆ ಒಂದು ಅಭ್ಯರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಹಾಜರಾಗಲು ಇಲಾಖೆಯ ಕೊನೆಯದಾಗಿ ಮತ್ತೊಂದು ಸುವರ್ಣಾವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಅಂತ ಕೂಡ ಇಲ್ಲಿ ಮಾಹಿತಿಯನ್ನು ನೀಡಲಾಗಿದೆ ನೋಡಿ. ಹಾಗೆ ನೇಮಕಾತಿಯ ಸಂಸ್ಥೆ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ ನಿಗಮ ಆಗಿರುತ್ತೆ. ಹುದ್ದೆಗೆ ಹೆಸರು ನೋಡಿ ನಿರ್ವಾಹಕ ಮತ್ತು ಸಹಾಯಕ ಲೆಕ್ಕಿಗ ಹುದ್ದೆಗಳಾಗಿರ್ತವೆ. ಅಧಿಸೂಚನೆ ಬಿಡುಗಡೆಯಾದಂಥ ದಿನಾಂಕ 8/10/2025 ಅಧಿಸೂಚನೆ ಬಿಡುಗಡೆಯಾಗಿತ್ತು. ದಾಖಲೆ ಪರಿಶೀಲನೆ ದಿನಾಂಕ ನೋಡಿ 2 ಜುಲೈ 2026 ಏನು ದಾಖಲಾತಿ ಪರಿಶೀಲನೆ ನಡೆಯಲಿದೆ ಅಂತ ಕೊಟ್ಟಿದ್ದಾರೆ ನೋಡಿ. ಹಾಗೆ ಸ್ಥಳ ಕರ್ನಾಟಕ ನೋಡಿ, ನಿಗಮ ಕೇಂದ್ರ ಕಚೇರಿ, ಅಚ್ಚಿಡ್ ಮಾಲ್ ಹಿಂಭಾಗ, ಕಲಬುರಗಿ 585102 ಈ ಒಂದು ಅಡ್ರೆಸ್ಗೆ ನೀವು ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡ್ಕೊಳ್ಬೇಕಾಗತ್ತೆ ಅಂತ ಕೂಡ ಇಲ್ಲಿ ಮಾಹಿತಿಯನ್ನು ನೀಡಲಾಗಿದೆ ನೋಡಿ. ತುಂಬ ಜನ ಅಭ್ಯರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಿರ್ತೀರ, ಆದರೆ ಗೊತ್ತಿರಲ್ಲ ನೋಡಿ. ಈಗ ಏನು ಕಂಪಲ್ಸರಿಯಾಗಿ ದಾಖಲಾತಿ ಪರಿಶೀಲನೆಗೆ ಕರೆಯಲಾಗಿದೆ ಅಂತ ಕೂಡ ಮಾಹಿತಿಯನ್ನು ನೀಡಲಾಗಿದೆ ನೋಡಿ. ಇಲ್ಲಿ ಅಕ್ಟೋಬರ್ನಲ್ಲಿ ತಿಂಗಳಿನಲ್ಲಿ ಹೊರಡಿಸಿದ್ದ ಕಲ್ಯಾಣ ಕರ್ನಾಟಕ APSC ವೃಂದದ ಅಧಿಸೂಚನೆಗಳಿಗೆ ಸಂಬಂಧಪಟ್ಟಂತೆ ಈ ಪ್ರಕಟಣೆ ಹೊರಡಿಸಲಾಗಿದೆ ಅಂತ ಕೂಡ ಇಲ್ಲಿ ಮಾಹಿತಿಯನ್ನು ನೀಡಲಾಗಿದೆ ನೋಡಿ.
ಗೈರು ಹಾಜರಾದ ಅಭ್ಯರ್ಥಿಗಳಿಗೆ ಕೊನೆಯ ಅವಕಾಶ ನೀಡಲಾಗಿದೆ ಅಂತ ಕೂಡ ಕೊಟ್ಟಿದ್ದಾರೆ ನೋಡಿ. ಜೂನ್ 16ರಿಂದ 19ರವರೆಗೆ ಮೂಲ ದಾಖಲಾತಿ ಪರಿಶೀಲನೆಗೆ ಯಾವುದೇ ಕಾರಣಗಳಿಂದ ಹಾಜರಾಗಲು ಸಾಧ್ಯವಾಗದ ಅಭ್ಯರ್ಥಿಗಳಿಗೆ ಕೊನೆಯ ಅವಕಾಶ ನೀಡಲಾಗಿದೆ ಅಂತ ಕೂಡ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ಭರ್ತಿಗೆ ಹೊಸ ಅಭ್ಯರ್ಥಿಗಳನ್ನು ಸಹ ಮೂಲ ದಾಖಲಾತಿ ಪರಿಶೀಲನೆಗೆ ಕರೆಯಲಾಗಿದೆ ಅಂತ ಕೊಟ್ಟಿದ್ದಾರೆ ನೋಡಿ. ಎಲ್ಲ ಅಭ್ಯರ್ಥಿಗಳು ಹೋಗಿಲ್ಲ, ಆ ಒಂದು ಅಭ್ಯರ್ಥಿಗಳು ಈಗ ಹೋಗಿ ನಿಮ್ಮ ದಾಖಲಾತಿ ಪರಿಶೀಲನೆಗಳನ್ನು ಮಾಡಿಸ್ಕೊಳ್ಬೇಕಾಗಿ ಈ ಒಂದು ನಿಗಮದಿಂದ ಇನ್ಫಾರ್ಮೇಷನ್ನ ಬಿಡುಗಡೆ ಮಾಡಿದ್ದಾರೆ ನೋಡಿ. ಹಾಗೆ ಜುಲೈ 2ರಂದೇ ಕಡ್ಡಾಯವಾಗಿ ಹಾಜರಾಗಬೇಕು ಅಂತ ಕೂಡ ಇಲಾಖೆ ಸ್ಪಷ್ಟವಾಗಿ ಹೇಳಿದೆ. ಹಾಗೇನು ದಾಖಲಾತಿ ಪರಿಶೀಲನೆಗೆ ಹೋಗುವಾಗ ಅಂದರೆ ತರಬೇಕಾದ ಒಂದು ಅಗತ್ಯ ದಾಖಲಾತಿಗಳನ್ನು ನೋಡೋದಾದರೆ ಜುಲೈ 2ರಂದು ಕಲಬುರಗಿ ಕೇಂದ್ರ ಕಚೇರಿಗೆ ಹೋಗುವಾಗ ತಮ್ಮ ಎಲ್ಲ ಮೂಲ ದಾಖಲೆಗಳು, ಒರಿಜಿನಲ್ ಡಾಕ್ಯುಮೆಂಟ್ಸ್, ಜೆರಾಕ್ಸ್ ಪ್ರತಿಗಳನ್ನು ಕೂಡ ಕೊಂಡೊಯ್ಯಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಆನ್ಲೈನ್ ಅರ್ಜಿ ನಮೂನೆ, ಅಪ್ಲಿಕೇಶನ್ ಪ್ರಿಂಟ್ಔಟು, SLC ಅಂಕಪಟ್ಟಿ, PUC ಅಥವಾ ಹುದ್ದೆಗೆ ನಿಗದಿಪಡಿಸಿದ ವಿದ್ಯಾರ್ಹತೆ ಅಂಕಪಟ್ಟಿ, ಚಾಲ್ತಿಯಲ್ಲಿರುವ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ, ಕಲ್ಯಾಣ ಕರ್ನಾಟಕ ಮೀಸಲಾತಿ ಪ್ರಮಾಣಪತ್ರ ಹಾಗೂ ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಪ್ರಮಾಣಪತ್ರ, ಗುರುತಿನ ಚೀಟಿ, ಆಧಾರ್ ಕಾರ್ಡ್ ಅಥವಾ ವೋಟಿಂಗ್ ID ಅಥವಾ ಡ್ರೈವಿಂಗ್ ಲೈಸೆನ್ಸು, ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರಗಳು ಇಷ್ಟನ್ನು ತೆಗೆದುಕೊಂಡು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾಗತ್ತೆ. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ನೋಡಿ. ನೀವು ವರ್ಕಿಂಗ್ ಅವರ್ಸ್ನಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ಇಲಾಖೆಯ ವೆಬ್ಸೈಟನ್ನು ಕೂಡ ಚೆಕ್ ಮಾಡ್ಕೊಳ್ಬಹುದಾಗಿರುತ್ತೆ.